ಇನ್ನೊಂದು 2-3 ಸರ್ತಿ ಹಾಕಿದ್ನಂದ್ರೆ ಖಾಲಿನ ಆಗೋಗುತ್ತಿಟ್ಟು ಈಕಿ ನೋಡಿಕಿ ಗಿರ್ಜಿನ ಎಷ್ಟೊತ್ತಾತು ಹೇಳಿ ಕಳಿಸಿ ಇನ್ನೂ ಬಂದಿಲ್ಲ. ನನಗರ ಹೊಟ್ಟಿ ಹಸುವಾಗ್ಬಿಟ್ಟೈತಿ. ಪಾರಕ್ಕೆ ಹೋಗ್ಬೇಕಿದ್ರೆ ಚಲೋ ಆಗ್ತಿತ್ತವ. ನಿನ್ನೆ ಮನೆಯಿಂದ ಬರುವಾಗ ಅವ್ರ ಮನೆ ಕಡೆಗಿಂದನ ಬನ್ನಿ, ಏನು ಕಾಣಲೇ ಇಲ್ಲ, ಎಲ್ಲೋಗಿದ್ಲ ಏನು ಹಾಕಿ ಬಂದಿದ್ರೆ ಚಲೋ ಆಗ್ತಿತ್ತು ನೋಡಕ್ಕೆ ಹೋಗ್ಬೇಕು. ಯಾಕೆ ಏನ ಜೀವ ನೆನ್ಸಾತ್ಬಿಟ್ಟೈತೆ ಆಕಿಗೊಂದು. ಲಕ್ಷ್ಮಕ್ಕ ಏನು ಮಾಡತ್ತಿ ಲಕ್ಷ್ಮಕ್ಕ? ಯವ್ವ ಪಾರಕ್ಕ, ನಿನಗರ 100 ವರ್ಷ ಆಯಸ್ ನೋಡವ. ಇದೇ ಈಗರ ನೆನ್ಸ್ಕೊಂಡೆ ನಿನಗೆ. ನಿನ್ನೆ ನಿಮ್ಮ ಮನೆ ಕಡೆಗೆ ಹೋಗಿದ್ನಿ ಗಿರ್ಜಿಯವ್ರ ಮನೆ ಕಡೆಗೆ ಬರುವಾಗ. ಎಲ್ಲಿ ಹೋಗಿದ್ದಿ ನೀನು? ಇದ್ದಿದ್ದೇ ಇಲ್ಲಲ್ಲ. ಹೌದೇನ? ಎದಕ್ಕೆ? ನಾನು ಯವ್ವ ನಮ್ಮ ಊರಿಗೆ ಹೋಗಿದ್ನಿ ಬಿಡ ಯವ್ವ. ಅಲ್ಲಿ ಅರ್ಜೆಂಟ್ ನಮ್ಮ ಅಕ್ಕ ಫೋನ್ ಮಾಡಿದ್ಲ ಬಾ ಅಂತೇಳಿ, ಹಿಂಗಾಗಿ ಅಲ್ಲಿ ಹೋಗಿದ್ನಿ ನಾನು. ಹೌದನ? ಏನಿನ ಹೇಳಿ ಕೇಳಿ ಹೋಗಕ್ಕೆ ಬರುತ್ತಾ ಇಲ್ಲ ನಿನಗೆ? ನಾನು ಯಾಕೆ ಬಂದೇ ಇಲ್ಲ ನಮ್ಮ ಪಾರಕ್ಕ ಅಂತೇಳಿ ನಾ ಮನೆ ಕಡೆಗೆ ಹೋಗಿದ್ನೆ. ಹಂಗೆ ಮಾತಾಡೋಣಂತ ಹೋಗಿದ್ನಿವ. ಮತ್ತು ಯಾರೂ ಇರಲಿಲ್ಲ, ಚಾವಿ ಹಾಕಿದ್ದಿತ್ತ ಏನೇನ ಬಿಡು ಅಂತೇಳಿ ಮತ್ತು ನಾವು ವಾಪಸ್ ಬನ್ನಿ. ಇದೇ ಈಗರ ಇಡ್ಲಿ ಮಾಡಿದ್ನಿ. ಆಕಿ ಗಿರ್ಜಿಗೂ ಹೇಳಿದ್ನಿವ, ಆಕಿ ಇನ್ನೂ ಬಂದಿಲ್ಲ ನೋಡು, ಬರ್ತೇನಂತಂದಾಳಿಗೆ. ಮತ್ತು ಅದಕ್ಕೆ ನೀನು ಒಬ್ಬಾಕಿದ್ನಂದ್ರೆ ಚಲೋ ಆಗ್ಬಿಡ್ತಿತ್ತವ. ಅದಕ್ಕೆ ಯಾಕೆ ನಿನಗೆ ನೆನಪು ಮಾಡ್ಕೊಂಡು ಆತಿದ್ನಿ, ನೀನೇ ಬಂದುಬಿಟ್ಟು ನೋಡ್ಲೆ. ಕುಂದ್ರೆ ಕೆಳಗೆ ಕುಂದ್ರೆ ನಾಷ್ಟ ಮಾಡಂತೆ ಅಂತ ಬಿಸಿ ಇಡ್ಲಿ ಮಾಡೀನಿ, ಇಡ್ಲಿ ಹಾಕ್ಕೊಡ್ತೀನಿ, ನಾಷ್ಟ ಮಾಡೋಣ ಅಂತ ಕುಂದ್ರೆ. ಹೌದೇನ? ಯವ್ವ ಇಲ್ಲ ಯವ್ವ, ಫೋನ್ ಮಾಡೋಣಂದ್ರೆ ಅರ್ಜೆಂಟ್ ಒಳಗೆ ಬಾ ಅಂತಂದ್ಲ, ಹಿಂಗಾಗಿ ಹೋಗಿದ್ನಿ. ಇಡ್ಲಿ ಮಾಡಿ ಏನು ನಾನು ಮನ್ಯಾಗ ರೊಟ್ಟಿ ಪಲ್ಯ ಮಾಡಿಟ್ಟು ಬಂದೆವ. ಯಾಕೆ ಏನೋ ತಿನ್ನಂಗೆ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೆ ಆಯ್ತಂತೇಳಿ ಚಹಾ ಅಷ್ಟು ಕುಡಿದು ಬಂದಿದ್ದೆ ನೋಡು. ಈ ಥಂಡಿಗೆ ರೊಟ್ಟಿ ಪಲ್ಯ ಅದು ಏನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಿಸಿ ಏನಾದ್ರು ತಿನ್ಬೇಕಂತ ಅನಿಸ್ತಿದ್ದು ಬಿಡ ಲಕ್ಷ್ಮಕ್ಕ. ಚಲೋ ಹಾಕ್ಬಿಡೋಗಿದ್ರೆ ನಾನು ನಾಷ್ಟ ಮಾಡಿಲ್ಲ, ಇಲ್ಲೇ ನಿಮ್ಮ ಮನ್ಯಾಗ ಮಾಡಿಬಿಡ್ತೇನೆ ನಾಷ್ಟನ. ಅದಾವ ಇಲ್ಲ ಮತ್ತೆ ಅದು ಇಲ್ಲಂದ್ರೆ ಹೇಳವ, ಮತ್ತೆ ನಿನ್ನ ಮನೆ ಪೂರ್ತಕ್ಕೆ ಮಾಡ್ಕೊಂಡು ಏನೋ ಪಾಪ ನೀನು. ಇಲ್ಲಾಂದ್ರೆ ಮತ್ತೆ ರೊಟ್ಟಿ ಪಲ್ಯ ತೊಗೊಂಬರ್ತೀನಿ ತಡಿ, ಇಲ್ಲೇ ಕುಂತು ತಿನ್ನಕ್ಕೆ ಬರ್ತೈತಿ. ಅಯ್ಯ ಪರಕ್ಕ ಇಲ್ಲ ಬಾರಯ್ಯವ, ಭಾಳ ಹಾಕಿದ್ನಿ, ಗಿರ್ಜಿಗೂ ಸೇರಿ ಹಾಕಿದ್ನಿವ. ಅದಕ್ಕೆ ಮತ್ತು ನಿನಗೂ ಕೊಟ್ಟು ಕಳ್ಸೋಣಂದ್ರೆ ನೀವು ಮನೆಯಾಗ ಯಾರೂ ಇದ್ದಿದ್ದಿಲ್ಲ, ಅವತ್ತು ಇನ್ನೇನು ಇರ್ತೀರ ಇಲ್ಲ ಬಿಡ ಅಂತೇಳಿ ನಾನು ನಿಂದು ತಲೆ ಕೆಡಿಸ್ಕೊಲಿಲ್ಲ. ಇಲ್ಲ ಕುಂದ್ರೆ ಭಾಳ ಇನ್ನೂ ಮತ್ತೆ ನಾವು ಎಲ್ಲರೂ ತಿಂದೆ ಇನ್ನೂ ಉಳಿತಾವಯ್ಯವ. ಕುಂದ್ರೆ ರೊಟ್ಟಿ ಪಲ್ಯ ಏನು ತಿನ್ನೋದ, ಬಿಸಿ ಇಡ್ಲಿ ಮಾಡೀನಿ, ಇಡ್ಲಿನ ತಿನ್ನೋಣಂತ. ಆಕಿ ಬರ್ತೀನಿ ಅಂತಂದಾಳಯ್ಯವ. ಯಾರಕ್ಕಿ? ಜಯಕ್ಕ. ಅಲ್ಲಿ ಅಂದ್ರೆ ಮುಂಜಾನೆ ಚಹಾ ಕುಡಿಯಾಕಂತೇಳಿ ಗಿರ್ಜಿ ಮನೆಗೆ ಹೋಗಿದ್ದೆ ಹಿಂಗೆ ಆತ ಅದ. ಅದಕ್ಕೆ ಗಿರ್ಜಿ ಮನೆಗೆ ಹೋಗಿದ್ನಿ. ಅಲ್ಲಿಂದ ಹೋಗಿ ಬರೋವಾಗ ಆಕಿ ಸಿಕ್ಲವ. ನೋಡವ ನನ್ನ ಮನೆ ನನಗೆ ಇಂಥವು ಯಾರು ಗೆಳ್ತಾರಿಲ್ಲ, ಯಾರು ಹಿಂಗೆ ಕರೆಯಂಗಿಲ್ಲ, ಹಿಂಗೆ ಅನ್ನಕತ್ತ. ಇವ ಏನಾತ್ ಬಾರಯ್ಯವ, ಏನು ಬಗ್ಗೆ ಬದುಕ ಬಾ ನಮ್ಮ ಮನೆಗೆ ಉಣ್ಣಂತಿ ಅಂತ ಅಲ್ಲೇ ನಾಷ್ಟ ಮಾಡೋಣ ಎಲ್ಲರೂ ಅಂತಂದೆ. ಆಕಿ ಬರಲಿ ತಿನ್ಲಿ ಬ್ಯಾಡ ಅನ್ನಂಗಿಲ್ಲ, ಏನಾರ ಒಂದು ಕೊಂಕ ತಕ್ಕೊಂತ ಕುಂದಿರ್ತಾಳೆ ಇವ. ಮತ್ತು ಈಕಿ ಗಿರ್ಜಿನೂ ಸುಮ್ಮನೆ ಇರಂಗಿಲ್ಲ, ಬಿಡಂಗಿಲ್ಲ. ಈಕಿನೂ ಒಂದು ಏನಾರ ಒಂದು ಅಂತಾಳೆ. ಎಲ್ಲಿ ಜಗಳ ಆಡ್ತಾರೆ ಏನೋ ಅನ್ನೋ ಒಟ್ಟು ಬೇರೆ ನನಗೆ ಹತ್ತು ಬಿಟ್ಟೈತಿ ಇವ ಮನ್ಯಾಗಂತ. ಅದಕ್ಕೆ ನೋಡೋಣ ಕುಂದ್ರೆ ಏನು ಮಾತಾಡ್ತಾಳೆ ನೋಡೋಣಂತ. ಅಯ್ಯ ಲಕ್ಷ್ಮಕ್ಕ, ಆಕಿ ಜಯಕ್ಕಂದೇನ ನಮ್ಮ ಗಿರ್ಜಿನ ಬರಬರಿ ತಗೋ. ಆಕಿ ಬಿಡಾಡಿ ಊರ್ ಮಂದಿದೆಲ್ಲ ತಂದ ಕೊಳತ್ ನಾರ್ತಿರ್ತೈತಿ, ಊರ್ ಮಂದಿದೆಲ್ಲ ಆಡ್ಕೊಳಕ್ಕೆ ಹೋಗ್ಕಾಳ, ಬಡಿಯಾರು ಮಾಡ್ಕೊಂಡು ತೊಕ್ಕಾಳ. ಹಂಗೆ ಮತ್ತು ಅಂಥವ್ರು ನೀ ಹೆಟ್ಟೋದು ಬೇಡನ. ಮತ್ತು ತನ್ನ ಮನೆಯವ್ರು ಅನ್ಸ್ಕೊಂಡಂಗೆ ಊರ್ ಮಂದಿ ಎಲ್ಲ ಅನ್ಸ್ಕೊಂತಾರಂತೆ ಅದಾಳ. ಏನೇನಾರ ಕೊಂಕ ತೆಗಿತಾಳ, ಸೊಕ್ಕಿನ ಮಾತಾಡ್ತಾಳೆ. ರೊಕ್ಕಿದ್ರೆ ಅದಿದ್ರೆ ತನ್ನ ಪೂರ್ತೈತೆ ತಾನು ಇರುತ್ತೆ, ಬೇರೆದವ್ರಿಗೆ ಏನು ದಿಮಾಕ್ ತೋರಿಸ್ತಾಳೆ ಈಕೆ. ಯಾವುದಿಲ್ಲ, ಹಿಂಗಾಗಿ ಗಿರ್ಜಿ ಬರೋಬ್ಬರಿ ಎಟ್ತಾಳೆ. ಸುಮ್ಮನೆ ಆತಂದ್ರೆ ಜಾಸ್ತಿ ಕೊಂಕ ತೆಗೆದ್ನಂದ್ರೆ ಹಾಕೊಂಡ್ ಗುದ್ದೆ ಕಳಿಸ್ತಾಳೆ ಆಕಿ ಗಿರ್ಜಿ. ಮತ್ತಂಗೆ ಒಟ್ಟು ತುಂಬ ಇಡ್ಲಿ ತಿಂದೆ, ಒಂದು ಗಿರ್ಜಿ ಕಡೆ ಗಜ್ಜಿ ತಿಂದ್ರು ಹೋಗೋಳ್ಯಾಕ. ಹೌದಿಲ್ಲ? ಹೌದು ಬಿಡೇವ, ಈಕಿ ನಮ್ಮ ಗಿರ್ಜಿ ಅದಕ್ಕೂ ಎದರದೇ ಇಲ್ಲ ಇವ. ಹಾಕಿ ಹಣದ ಬಿಡ್ತಾಳೆ ಆಕಿ, ನಾದೇ ಬಿಡ್ತಾಳೆ ಆಕಿ, ಇನ್ನ ಮುಂದೆ ನೋಡೋದೇ ಇಲ್ಲ ಆಕಿ. ನೀ ಹಂಗಂದಿ ಹಿಂಗಂದಿ ಅಂತೇಳಿ ಹೋಗೇ ಬಿಡ್ತಾ ಮೈ ಮೇಲೆ. ಹಂಗೆ ಏನವ ಲಕ್ಷ್ಮಕ್ಕ ಪಾರಕ್ಕ ನನಗೆ ಬಿಟ್ಟೆ ಮಾತಾಡ್ಕೊಂಡು ಕುಂತ್ಬಿಟ್ಟಿರಲ್ಲ, ಯಾಕೆ ನನಗೆ ಮರ್ತು ಬಿಟ್ರೆ ಏನು ಮತ್ತೆ? ಅಯ್ಯ ಬಗ್ಗು ನಿನ್ನೆ ನಾನು ಇರಲಿಲ್ಲ, ಊರಿಗೆ ಹೋಗಿದ್ವಿ ಒಂದು ಸ್ವಲ್ಪ. ಅದಕ್ಕೆ ಲಕ್ಷ್ಮಕ್ಕ ಮನೆ ಕಡೆಗೆ ಬಂದಿದ್ಲಂತ, ನಾ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಮನೆ ಕಡೆಗೆ ಬಂದೆ. ಇಡ್ಲಿ ಮಾಡೇನು ಕುಂದ್ರವ ಅಂತೇಳಿ ಹಿಂಗೆ ಅಂದ್ಲ. ಅದಕ್ಕೆ ಕುಂತ್ನಿ. ಅಲ್ಲಲ್ಲೇ ನಿನ್ನ ಮರ್ಯಾನ್ಗೆ ಏನಾರ ಅದೆಯಾ ಏನು? ನನ್ನ ಮರಿಬೇಕಂದ್ರೂ ನೀ ಮಾಡೋ ಕಿಡ್ಡಿಗಳು ಮರೆಯೋಕ್ಕಾಗಂಗಿಲ್ಲ ಯವ್ವ ನಮಗೆ. ಅಂಥ ಕಿಡ್ಡಿಗಳೆಲ್ಲ ಮಾಡ್ತೀನಿ ನೀನು. ಕುಂದ್ರೆ ನಾನು ಇದೇ ಈಗಾರ ಬನ್ನಿ ಮತ್ತು ಹಿಂಗೆ ಅಂದ್ಲ ಲಕ್ಷ್ಮಕ್ಕ. ಅದಕ್ಕಂದಲೇ ಕುಂತ್ನಿ ನೋಡು, ಕುಂದ್ರವ. ಎಷ್ಟೊತ್ಲೆ ಗಿರ್ಜಿ ನನ್ನ ಮಗ ನಿನ್ನ ಗಿಡೇ ಒಂದು ಅರ್ಧ ತಾಸು ಮೇಲೆ ಆತವ ಕೊಟ್ಟು ಕಳಿಸಿ ನಾಷ್ಟಾನ ತೊಗೊಂಬಂದು ಕೊಟ್ಟಾನ. ಇನ್ನಾದ್ರೂ ನೀ ಏನು ಬರಾಕ ಇದನ್ನು ಮಾಡಾತಿದ್ದಿಲ್ಲ ಬಿಡು. ಯಾಕೆ ಅಂಥದ್ದೇನು ಮಾಡಾಕದಿದ್ದೇವ ಮನ್ಯಾಗ ಕುಂತೆ?
ಅಯ್ಯ ಲಕ್ಷ್ಮಕ್ಕ ಏನು ಕೇತಿ ಬಿಡ ಇವ್ನು ತಂದು ಕೊಟ್ಟನ ತಂದು ಕೊಟ್ಟ ಮತ್ತು ಅವ್ರಿಗೆಲ್ಲ ನಾಷ್ಟ ಹಾಕಿಕೊಟ್ಟು ಅವ್ರನ್ನೆಲ್ಲ ಶಾಲೆಗೆ ಕಳಿಸಿದ್ನಿ. ನನ್ನ ಗಂಡನು ಹೋದ್ನೆ ಕೆಲ್ಸಕ್ಕೆ. ಇನ್ನೇನು ಬರೋಣ ಅಂತಂದ್ರೆ ಈಕಿ ಜಯಕ್ಕೆ ಸಿಕ್ಲವ ನಡಕ್ಕೆ. ಜಯಕ್ಕೆ ಸಿಕ್ಲ ಇಲ್ಲ ಮತ್ತು ಹಿಂಗೆ ಲಕ್ಷ್ಮಕ್ಕ ನಾಷ್ಟ ಕರೆದು ಹೋಗಿದ್ಲಿ ನನಗೆ. ಮತ್ತು ನಂದು ಬರೋದು ಲೇಟ್ ಆಗ್ತೈತಿ ಮಾಡಂತ ಹೇಳಕ್ಕಿಗೆ ನಿನಗೂ ಕರ್ದ ಅಂತಲ್ಲ, ನೀವು ಮಾಡಿರಿ, ನನ್ನ ದಾರಿ ಏನು ನೋಡಕ್ಕೆ ಹೋಗ್ಬೇಡ್ರಿ, ನನಗೆ ಎತ್ತಿಡ ಅಂತೇಳಿ ನಾ ಆಮೇಲೆ ಬಂದು ಅಲ್ಲೇ ತಿಂತೇನೆ, ಇಲ್ಲಾಂದ್ರೆ ಆತಂದ್ರೆ ಇಸ್ಕೊಂಡು ಮನೆಗಾರ ಬರ್ತೇನೆ. ನಮ್ದು ಆಕಳ ಒಂದು ಬಿಚ್ಕೊಂಡು ಓಡೋಗ್ಬಿಟ್ಟಿತ್ತವ, ನಾ ಹುಡುಕ್ಬೇಕೀಗ ಅತ್ತಾಗ ಹೋಗೈತಂತ, ಯಾರ್ದ ಹೊಲ್ದಾಗ ಮೇಯಕತ್ತೈತಂತೆ, ಮತ್ತು ಅವರು ಜಗಳಕ್ಕೆ ಬರ್ತಾರೆ, ಅದಕ್ಕೆ ನಾವು ಹೋಗಿ ಅದನ್ನು ಕರ್ಕೊಂಬಂದು ಕಟ್ಟೆ ಹಾಕಿ ಒಂದಿಟ್ಟು ಮೇವು ಅದು ಹಾಕ್ತೇನೆ ಅದಕ್ಕಂತ ಹೇಳಂತ ಅಂದ್ರೆ ಆಯ್ತು ತಗೋರವ ಹಂಗಿದ್ರ ಅಂತ ಹೇಳಿ ಬಂದೆ ನೋಡವ. ಅಕ್ಕಿ ಜೊತೆಗೆ ಮಾತಾಡ್ಕೊಂತ ನಿಂತಿದ್ನಿ. ಅಯ್ಯ ಹೌದನ, ಆಯ್ತು ತಗೋ. ಅಲ್ಲ ಈಗ ಎಷ್ಟದಾಳ ನೋಡು ಜಯಕ್ಕ, ಬೇರೆದವ್ರದ್ದು ಒಂದು ಈಟ್ ಆಕಳ ಆತ ಎಮ್ಮೆ ಆತ ಏನಾರ ಅದು ತಪ್ಪಿ ಬಂದೊಂದು ಈಟ್ ಏನಾರ ಕಸಾನ ಅವ್ರು ಹೊಲ್ದಾಗಿನ ತಿನ್ಲಿ ಬಾಯೋ ಬಾಯಿ ಮಾಡ್ತಾಳೆ ಹಂಗೆ. ಈಗ ನೋಡಿ ಎಷ್ಟು ಲಘು ತಂದ ಆಕಳ ಇನ್ನೊಬ್ರು ಹೊಲ್ದಾಗ ಹೋಗೈತಂತಂದ್ರೂ ತಾಸುಗಟ್ಲೆ ಮಾತಾಡ್ಕೊಂಡು ತಿಂತಾಳೆ ಏನಕ್ಕಿ. ಭಾರಿ ಅದಾಳ ಬಿಡು. ಹಂಗನ ಲಕ್ಷ್ಮಕ್ಕ ಮತ್ತು ತಮ್ಮ ಬುಡಕ್ಕೆ ಬಂದಾಗನ ಎಲ್ಲಾರ್ಗಿ ಬೆಂಕಿ ಹತ್ತದ, ಅದ ಇನ್ನೊಬ್ರು ಬುಡಕ್ಕೆ ಹೋದ್ನಂದ್ರೆ ನಾವು ಹೋಗ್ಲಿ ಬಿಡು ಅವ್ರದನ ನಡೀತೈತಿ ಬಿಡು ಅಂತೇಳಿ ತಿಳ್ಕೊತಾರೆ ಜನ ಎಲ್ಲ. ಇನ್ನೊಬ್ರದ್ದು ಹಾಳಾಗಲಿ ಒಟ್ಟು ತಮ್ಮದೇನು ಹಾಳಾಗಬಾರ್ದು ಅನ್ನೋರ ಭಾಳ ಮಂದಿ ಈಗಿನ ಕಾಲದಾಗ. ಹೋಗ್ಲಿ ಬಿಡೇವಾ ಎದಕ್ಕೆ ಬೇಕಾ ಕಡೆ ನಾಷ್ಟ ಮಾಡೋಣ ಬರ್ರಿವಾ, ಒಂದು ಮುಂಜಾನಿಂದ ಏನಿಲ್ಲ ನಾಷ್ಟ ತಿನ್ನೋಣಂತ, ಇಡ್ಲಿ ಹಾಕ್ಕೊಡ್ತೀನಿ ನಾಷ್ಟ ಮಾಡಿ ಬಿಸಿ ಚಹಾ ಕುಡಿಯೋಣಂತ. ಆಯ್ತು ತಗೋರೇವ ಆಯ್ತು ಕೊಡು, ನನಗೂ ಹೊಟ್ಟೆ ಹಸಿದ್ ಬಿಟ್ಟೈತೆ ಕಡೆ. ತಗೋರೇವ ನಾಷ್ಟ ಮಾಡಿರಿ ಪಟ್ ಪಟ್. ಚಹಾ ಒಂದು ಬಿಸಿಗಿಟ್ಟೇ ಬಿಟ್ಟೇನಿ, ಚಹಾ ಮಾಡಾಕಿಟ್ಟೇನಿ. ಇವಾಗ ಮುಂಜಾನೆ ಮಾಡಿದ್ನಿ ಖಾಲಿ ಆಗೈತದ ಚಹಾ, ಈಗ ಒಂದಿಷ್ಟು ಇಟ್ಟೇನಿ ಕುದೀಲಿ. ಇದು ಚೆನ್ನಾಗಿ ಕುದ್ದಷ್ಟು ಚಲೋ ಆಗ್ತೈತಿ. ಎಲ್ಲ ಅದು ಹಾಕೀನಿ ನಾನು, ಯಾಕೆ ಗಂಟ್ಲ ಅದು ಕೆರೆಸ್ತೈತಲ್ಲ ಈಗ ಥಂಡಿ ಒಳಗೆ, ಹಿಂಗಾಗಿ ಎಲ್ಲ ಅದು ಜಜ್ಜಿ ಹಾಕೀನಿ. ಚಹಾ ಕುಡಿಯೋಣಂತ ನಾಷ್ಟ ಮಾಡ್ರಿ. ಮತ್ತು ಅಕ್ಕಿ ಬರ್ತೀನಿ ಅಂತಂದ್ಲವ, ಮತ್ತು ಆಮೇಲೆ ಬರ್ತಾ ಅಂದ್ರೆ ಇಲ್ಲಿ ತಿಂತ ಅಂದ್ರೆ ಇಲ್ಲೇ ತಿನ್ನುವಳೆ, ಇಲ್ಲಾಂದ್ರೆ ಆಮೇಲೆ ಮನೆಗೆ ತೊಗೊಂಡು ಹೋಗ್ತಾ ಅಂದ್ರೆ ಮನೆಗೆ ತೊಗೊಂಡು ಹೋಗುವಳೆ. ಅದು ನಾನು ಪಾರಕ್ಕೆ ಅದನ್ನ ಮಾತಾಡ್ಕೊಂಡು ಕುಂತಿರ್ತೀವಿಲೇ ಗಿರ್ಜಿ, ಇನ್ನು ಬಂದಂದ್ರೆ ಏನು ಕೊಂಕು ತೆಗಿತಾಳೆ ಏನವ ಅಂತೇಳಿ. ಕೊಂಕು ತೆಗ್ದಿದ್ನಂದ್ರೆ ಬರೋಬ್ಬರಿ ಏರೇ ಹೋಗ್ತಿದ್ನೇಕಿಗೆ. ಇಡ್ಲಿ ತಿನ್ನೋದಲ್ದೆ ನನ್ನ ಕಡೆ ಒಂದೆರಡು ಗಜ್ಜಿನೂ ತಿಂದು ಹೋಗ್ತಿದ್ಲು ನೋಡಿ ಲಕ್ಷ್ಮಕ್ಕ ಆಕಿ. ಅಯ್ಯೋ ನಿನ್ನ ಗಿರ್ಜಿ, ನಾನು ಸೇಮ್ ಇದೇ ಡೈಲಾಗ ಹೇಳಿದ್ನಿಲ್ಲೇ ಈಗ. ಹೌದೇನ ಪರಕ್ಕ. ಯವ್ವ ಲಕ್ಷ್ಮಕ್ಕ ಏನು ಇಷ್ಟಕೊಂಡ ಇಡ್ಲಿ ಹಾಕ್ಕೊಟ್ಟಿಯವ್ವ ನೀನು, ಮನೆಗೂ ಎಷ್ಟೊಕೊಂಡ ಹಾಕ್ಕೊಟ್ಟು ಕಳಿಸಿದ್ದಿ ಯವ್ವ, ಇಷ್ಟು ತಿನ್ನೋಕ್ಕಾಗ್ತೈತೇನ. ಅಯ್ಯ ನೀನು ಇರ್ಲಿ ತಿನ್ನಯ್ಯವ, ಏನಾಗೋದಿಲ್ಲ, ಅವೇನು ದೊಡ್ಡ ದೊಡ್ಡ ಇಲ್ಲ, ಸಣ್ಣ ಸಣ್ಣ ಅದಾವ ತಗೋ ತಿನ್ನ, ಏನಾಗಂಗಿಲ್ಲ. ಹೌದಾ ಲಕ್ಷ್ಮಕ್ಕ, ಭಾರಿ ಮಸ್ತ್ ಮಾಡಿ ನೋಡವ. ಒಳ್ಳೆ ಮೆತ್ತಗ ಮಲ್ಲಿಗೆ ಇಡ್ಲಿ ಆದಂಗೆ ಆಗ್ಯಾವ ನೋಡು, ಎಷ್ಟು ಚಲೋ ಆಗ್ಯಾವ. ಬಾಯಾಗ ಇಟ್ರೆ ಬಾಯಾಗ ಬುರಿಯಾಕತ್ತಾವ ಹಂಗೆ. ಭಾರಿ ಮಸ್ತ್ ಆಗ್ಯಾವ. ನಮ್ಮ ಲಕ್ಷ್ಮಕ್ಕ ಏನು ಮಾಡ್ತಾಳ ಕೇಳ್ಬೇಕು, ಎಣ್ಣೆ ಆಕಿ ಏನು ಮಾಡ್ತಾಳೆಲ್ಲ ಪಾಸ. ಸೂಪರ್ ಡೂಪರ್ ಆಗಿರ್ತೈತಿ. ವಾ ನಿನ್ನೆ ಇದು ಇಡ್ಲಿ ಚಟ್ನಿ ಹೆಂಗೆ ಮಾಡ್ತೇನೆ ಅಂತೇಳಿ ನಿನ್ನೆ ವಿಡಿಯೋ ಒಳಗೆ ರೆಸಿಪಿ ಶೇರ್ ಮಾಡೀನಿ. ನಿನ್ಗೇನಾರ ಹಂಗೆ ಮಾಡಬೇಕಪ್ಪ ಅಂತಂದ್ರೆ ನೀನು ಇನ್ನಿ ವಿಡಿಯೋ ಹೋಗಿ ನೋಡ, ಆ ವಿಡಿಯೋ ಒಳಗೆ ನಿನಗೆ ಗೊತ್ತಾಗ್ತೈತೆ. ಮತ್ತು ನಿಮಗೂ ರೀ ಈ ಇಡ್ಲಿ ನಾನು ಹೆಂಗೆ ಮಾಡೀನಿ ಅಂತೇಳಿ ನಿಮ್ಗೆ ರೆಸಿಪಿ ಬೇಕಪ್ಪ ಅಂದ್ರೆ ನಿನ್ನೆ ವಿಡಿಯೋ ಒಳಗೆ ನಾನು ಶೇರ್ ಮಾಡೇನಿ ರೀ, ಹೋಗಿ ಆ ವಿಡಿಯೋ ನೋಡ್ರಿ ಗೊತ್ತಾಗ್ತೈತೆ ನಿಮ್ಗೆ. ಚಟ್ನಿ ಹಾಕೋರಿಲ್ಲೇ ಇಬ್ಬರು. ಹ್ಞೂ ಲಕ್ಷ್ಮಕ್ಕ ತಡಿ ದೇವ, ನೀ ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ತಿನ್ನಿ ನೀನು. ನಮ್ಗೆ ಬೇಕಂದ್ರೆ ನಾವು ಹಾಕೋತೀವಿ ತಗೋ, ಏನು ಬೇರೆದವ್ರದಲ್ಲ, ನಮ್ದೇ ಮನೆ. ಆಯ್ತು ಬರವಾಗಿರ್ಜಿ ತಗೋರೇವ, ತಿನ್ಕೊಂತ ಚಾನು ಕುಡಿದ್ಬಿಟ್ರೆ ಆಯ್ತಾ. ಇನ್ನು ನಮ್ಮ ಕಡೆಗೆಲ್ಲ ಎಲ್ಲರೂ ತಿಂದ ಮೇಲೆ ಚಹಾ ಕುಡಿತಾರೆ, ಆದರೆ ನಮ್ಮ ಹಳ್ಳಿ ಕಡೆಗಂತೂ ನಾವು ತಿನ್ಕೊಂತಾನೆ ಚಹಾ ಕುಡಿತೇವೆ ನೋಡುವ. ಇತ್ತಾಗ ಬಾಯಿಗೆ ನಾಷ್ಟಾನೂ ಇರ್ಬೇಕು, ನಾಷ್ಟ ನುಗ್ಗಿದ್ಮೇಲೆ ಹಿಂದಲೇ ಚಾನು ಬಿದ್ದಿರ್ಬೇಕು ನಮ್ಮ ಬಾಯಿಗೆ. ಅದಕ್ಕೆ ಚಾನು ಸೋಸ್ಬಿಟ್ನಿ ನೋಡು. ಹೌದು ಬಿಡ ಯವ್ವ ಲಕ್ಷ್ಮಕ್ಕ, ಅದ ನಮ್ಗೆ ಚಹಾ ಕುಡ್ದಂಗೂ ಆಕ್ಕೈತಿ, ತಿನ್ನಂಗೂ ಆಕ್ಕೈತಿ. ನಮ್ಗೆ ಬೇರೆದವ್ರದ್ದು ಹೆಂಗೆ ಏನೋ ಗೊತ್ತಿಲ್ವ, ನಾವು ಮಾತ್ರ ಹಿಂಗೆ ನೋಡುವ. ಲಕ್ಷ್ಮಕ್ಕ, ಮುಂಜಾನೆ ಚಹಾ ನಂದು ಚಲೋ ಆಗೈತಂತ ಅಂದಿ ನೀನು, ನನಗಿಂತ ಮಸ್ತ್ ಮಾಡಿಯಲ್ಲ ಲಕ್ಷ್ಮಕ್ಕ. ಭಾರಿ ಮಸ್ತ್ ಆಗಿತ್ತ ಮತ್ತು ಚಹಾ. ಇನ್ಮೇಲಿಂದ ದಿನ ಥಂಡಿ ಹೋಗೋವರೆಗೂ ನಿಮ್ಮ ಮನೆಗೆ ಬಂದು ಚಹಾ ಕುಡಿತೀನವ, ದಿನಕ್ಕೆ ಒಂದು ಟೈಮ್ ನಾನು. ಮಸ್ತ್ ಆಗೈತೆ ನೋಡಿ ಲಕ್ಷ್ಮಕ್ಕ, ಹಂಗೆ ಗಂಟ್ಲು ಕೈ ಹಿತ ಅನಿಸ್ತೈತೆ ನೋಡಿ ಚಹಾ ಕುಡಿದ್ರೆ. ಅಯ್ಯೋ ಗಿರ್ಜಿ ಬಾಲೆ, ನೀ ಬರೋದು ಹೆಚ್ಚೆ ನಾ ಮಾಡಿಕೊಡೋದು ಹೆಚ್ಚಿಲೆ, ಬಾ ಏನಾಗ್ತೈತಿ.
ನಮ್ಮ ಮನ್ಯಾಗ ಇನ್ನೂ ಜನ ಬಂದು ತಿಂದು ಹೋದಷ್ಟು ನಮಗಿನ್ನೂ ಜಾಸ್ತಿ ಆಗ್ತಿತ್ತು ಹೊರತು ಕಮ್ಮಿ ಆಗಂಗಿಲ್ಲವ ಯವ್ವ. ಬಾ ಅದ್ರಾಗೂ ನಿಮ್ದ ಮನೆ, ನೀನು ಬಾ ಪಾರಕ್ಕನೂ ಬರಲಿ, ದಿನ ಬರ್ರಿ ಯವ್ವ. ಅದ್ರಾಗ ಏನೈತಿ, ನಾನು ಒಬ್ಬೇಕೆ ಆಗಿರ್ತೈತಿ ತಿನ್ನೋವಾಗ ಕುಡಿಯೋವಾಗ. ನೀವಿಬ್ಬರು ಬಂದರೆ ನನಗೂ ಎಷ್ಟೋ ಒಂದು ಖುಷಿ ಆಗ್ತೈತಿ. ಇನ್ನೂ ಒಂದು ರೊಟ್ಟಿ ಜಾಸ್ತಿನೇ ಹೋಗ್ತೈತಿ ನಮಗೂ. ತಗೋರಿಲೆ ಅಡಿಕೆ ಎಲೆನೂ ಐತೆ ನೋಡು, ಅಡಿಕೆ ಎಲೆನೂ ಹಾಕ್ಕೊಂಡ್ರಿ ಅವ. ನಮ್ಗೆ ಈ ಉತ್ತರ ಕರ್ನಾಟಕದವ್ರಿಗೆ ಏನು ಇರ್ತೈತೆ ಇಲ್ಲ ಗೊತ್ತಿಲ್ಲವ. ಚಹಾ ಒಂದು ಬೇಕು, ಚಹಾ ಆದ್ಮೇಲೆ ಎಲೆ ಅಡಿಕೆ ಒಂದು ಬೇಕು ನೋಡವ ನಮ್ಗೆ. ಅದು ಇಲ್ಲಂದ್ರೆ ನಮ್ಗೆ ಏನೋ ಕಳ್ಕೊಂಡಂಗೆ ಆಗ್ಬಿಡ್ತೈತಿ. ಊಟ ಕೊಡಲಿಲ್ಲ ಅಂದ್ರೂ ಕೊಡಲಿಲ್ಲ, ಎಲೆ ಅಡಿಕೆ ಒಂದು ಚಹಾ ಒಂದು ಇದ್ಬಿಟ್ರೆ ಮುಗಿದೋತ್ ನೋಡು. ಮತ್ತೊಂದು ಏನೂ ಬೇಡವ ಜೀವನದಾಗ ಅನಿಸ್ಬಿಡ್ತೈತಿ. ಅಯ್ಯ ಲಕ್ಷ್ಮಕ್ಕ, ನೀ ಹಿಂಗಂತಿ. ನಾವೇನೋ ಒಂದು ಒಪ್ಪತ್ತು ಚಹಾ ಅದು ಆದಮೇಲೆ, ಊಟ ಅದಾದ್ಮೇಲೆ ಅಷ್ಟೇ ತಿಂತೇವೆ. ಒಬ್ಬೊಬ್ರು ಇರ್ತಾರೆ ಯವ್ವ, ಅವ್ರಿಗೆ ಏನು ಊಟ ಆಗಲಿ ಚಹಾ ಆಗಲಿ ನಡಕ್ಕೆ ಏನು ಊಟ ಆಮೇಲೆ ಚಹಾ ಆದಮೇಲೆ ಏನು ಗ್ಯಾಪ್ ಇರ್ತೈತಲ್ಲ, ಅವಾಗಂತೂ ಹಂಗೆ ತಿಂದಿದ್ದೆ ಏನು ತಿನ್ಬೇಕಂತ ತಿಂತಾರೋ, ಏನು ಆಗ್ಲಲ್ಲ ರೋಡಿಗೆ ಹೋಗಿ ನಿಲ್ಬೇಕಂತೇಳಿ ತಿಂತಾರೋ. ಯಾಕಂದ್ರೆ ಉಗುಳೋದೊಂದು ಇರ್ತೈತಲ್ಲ, ನುಂಗಂಗಿಲ್ಲ. ಹೋಗಿ ರೋಡಿಗೆ ಎತ್ತು ಅನ್ಬೇಕು ಎಷ್ಟೊತ್ತಿದ್ರು. ಏನು ರೋಡಿಗೆ ಹೋಗೋ ನೆಪದಾಗ ಇನ್ನು ಹೋಗೋದಾಗ್ತೈತೆ ತಡಿ ಅಂತೇಳಿ ಆ ನೆಪದಾಗ ಏನಾರ ಎಲೆ ಅಡಿಕೆ ಉಗುಳಾಕರ ಹೋದ್ರೆ ಆತಪ್ಪ ರೋಡಿಗೆ ಅಂತೇಳಿ ತಿಂತಾರೋ ಏನು ದೇವ್ರಿಗೆ ಗೊತ್ತವ. ಅಂತ ಪರಿ ತುಂಬ್ಕೊಂಡಿರ್ತಾರೆ ನೋಡಿ ಇವ. ಅವ್ರ ಹಲ್ಲರ ನೋಡಬಾರ್ದೆ ಇವ, ಅಂಥ ಪರಿ ಆಗಿರ್ತಾವೆ ನೋಡು. ಹೋಗ್ಲಿ ಬಿಡ ಯವ್ವ, ಅವ್ರವ್ರ ಇಷ್ಟ. ಏನೇನಾರ ಯಾಕೆ ಮಾಡ್ಕೋವಲ್ರ. ಇರ್ತಾರ್ರಿ ಯವ್ವ, ನಮಗೆ ನಾಲ್ಗೆ ಚುಟು ಅನ್ನಕತ್ತೈತೆ ಆ ಕಡೆ ಎಲೆ ಅಡಿಕೆ ತಿನ್ನೋಣಂತ. ಎಲೆ ಮಸ್ತ್ ಗಮ್ ಅಂತಾವ ನೋಡ್ಲೆ ಎಲೆ. ನಮ್ಮ ಹಿತ್ತಲ್ನಾಗಿನ್ವ ನೋಡುವ ಇವ ಆಗಿದ್ದು. ಹಿತ್ತಲಾಗ ಬಳ್ಳಿ ಹಾಕಿದ್ದೆಲ್ಲ ಮಸ್ತಾಗೈತ್ಲೆ, ಮಸ್ತ್ ಹಬ್ಬಿ ಬಿಟ್ಟೈತಿ ಬಳ್ಳಿ. ಭಾರಿ ಅಂದ್ರೆ ಭಾರಿ ಘಮ 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 ಅಂತಾವ ನೋಡು ಹಂಗೆ ಎಲೆ. ಪಾನದು ಕಟ್ತಾರಲ್ಲ ಇವ, ಅಂಥ ಎಲೆ ನೋಡ್ಲೆ ಭಾರಿ ಘಮ ಘಮ ಅಂತಾವ ನೋಡು ಹಂಗೆ. ಹೌದು ನೋಡ ಲಕ್ಷ್ಮಕ್ಕ, ನಾನು ಅಷ್ಟು ಲಕ್ಷಣ ಕೊಟ್ಟಿದ್ದಿಲ್ಲ, ಕರೆನ ಒಳ್ಳೆ ಘಮ 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 ಅಂತಾವ್ ನೋಡು. ಯವ್ವ ನನಗೊಂದು ಬಳ್ಳಿ ಇದ್ರೆ ಕೂಡ ಯವ್ವ ತೊಗೊಂಡೋಗಿ ಹಚ್ಕೋತೇನಂತೆ. ಅಯ್ಯ ತೊಗೊಂಡೋಗ ಯವ್ವ, ಏನು ದೊಡ್ಡ ನಮ್ಮನೆ ಹಬ್ಬೈತಿ ಬಳ್ಳಿ, ತೊಗೊಂಡೋಗಿ. ಏನು ತೊಗೊಂಡೋದ್ರೆ ಏನೆಲ್ಲ ಖಾಲಿ ಆಗೋದ್ರಾಗ ಅಷ್ಟೈತಿ. ಎಷ್ಟು ಮಂದಿ ತೊಗೊಂಡೋಗಿ ಹಚ್ಕೊಂಡ್ರು ಖಾಲಿ ಆಗಂಗಿಲ್ಲ, ಅಷ್ಟು ಪರಿ ಹಬ್ಬಿ ಬಿಟ್ಟೈತಿ. ತೊಗೊಂಡೋಗ್ರಿ, ಬೇಕಂದ್ರೆ ನೀನು ಗಿರ್ಜಿ ನಿನಗೂ ಬೇಕಂದ್ರೆ ತೊಗೊಂಡೋಗ್ಲೆ. ಅಯ್ಯ ಒಲ್ ಬಿಡ ಲಕ್ಷ್ಮಕ್ಕ, ಏನು ತೊಗೊಂಡೋಗಿ ಏನು ಹಚ್ಕೊಲಿ. ಏನು ಹಚ್ಕೊಂಡ್ರು ಒಟ್ಟಿ ಕಿಚನ್ ಮಂದಿನ ಭಾಳ ಅದಾರ ಯವ್ವ. ಒಂದು ಗಿಡ ನಿಂದ್ರಕ್ಕೆ ಕೊಡಂಗಿಲ್ಲ ಯವ್ವ. ಅದ್ರಾಗೂ ನಾ ಹಚ್ಚಿಬಿಟ್ನಂದ್ರೆ ಮುಗಿದು ಹೋತ್ ನೋಡು. ಅಕ್ಕಿ ಗಿಡ ಹಚ್ಚಳ, ಹೆಂಗೆ ಅವನು ಒಣಗಿಸ್ಲಿ, ಹೆಂಗೆ ಅವನು ಹಾಳು ಮಾಡಲಿ ಅನ್ನೋರ ಭಾಳ ಮಂದಿ. ನನಗೆ ಹಂಗೆ ಏನಾರ ಬೇಕಪ್ಪ ಅಂತಂದ್ರೆ ನಾನು ನಿಮ್ಮ ಹಿತ್ತಲ್ನಾಗನ ಬಂದು ತೊಗೊಂಡು ತಗೋ. ಆಯ್ತು ಬಿಡವ. ಅದು ಏನವ ಜನ ಗಿಡಗಳ ಮೇಲೇನು ಎಷ್ಟು ದ್ವೇಷ ಸಾಧಿಸ್ತಾರಂದ್ರೆ, ತಾವು ಹಚ್ಚಿದ ಗಿಡಗಳಾದ್ರೆ ಅಷ್ಟು ಜೋಪಾನ ಪ್ರೀತಿಯಿಂದ ನೋಡ್ತಾರೆ. ಅದ ನಾವು ಹಚ್ಚಿಬಿಟ್ಟಿವಿ ಅಂದ್ರೆ ಮೂದೋತ್ ನೋಡುವ. ಇರ್ತಾರೆ ಬಿಡ್ಲಾಗಿರ್ತೀವಿ ಒಬ್ಬೊಬ್ರು ಹಂಗೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರ ಬುದ್ಧಿನ ಅಷ್ಟು ನೀಚ ಬುದ್ಧಿ ಇರ್ತೈತಿ, ಏನು ಮಾಡೋಕ್ಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಆ್ಯಂಡ್ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಕರೀನ ಭಾಳ ಜನ ಸಪೋರ್ಟ್ ಮಾಡಾತ್ತೀರಿ, ಆದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳತ್ತೀರ. ಪ್ಲೀಸ್ ಹಂಗೆ ಮಾಡಬೇಡ್ರಿ. ವಿಡಿಯೋ ಯಾರೆಲ್ಲ ನೋಡಾತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀ, ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಿ. ಒನ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್.